ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಇವತ್ತಂತೂ ನಾವು ಫುಲ್ ಬ್ಯುಸಿ, ಯಾಕಂದರೆ ಇವಾಗ ಕ್ಲಾಸಿಗೆ ಹೋಗಿ ಮತ್ತೆ ಈವ್ನಿಂಗ್ ಸ್ವಲ್ಪ ಪರ್ಚೇಸಿಂಗ್ ಇದೆ. ಅದೇನು ಪರ್ಚೇಸಿಂಗ್ ಅಂತ ನಾನು ನಿಮಗೆ ಹೇಳೋದಿಲ್ಲ. ಪರ್ಚೇಸಿಂಗ್ ಏನಂತ ನಿಮಗೆ ಗೊತ್ತಾಗ್ಬೋದು, ಆದರೆ ಏನಕ್ಕೆ ಪರ್ಚೇಸ್ ಮಾಡ್ತಿದ್ದೀವಿ ಅಂತ ನಾನು ನಿಮಗೆ ಹೇಳೋದಿಲ್ಲ, ಯಾಕಂದರೆ ಅದು ತುಂಬಾ ಸೀಕ್ರೆಟ್. ನೀವು ನಂದು ಮುಂದಿನ ವೀಡಿಯೋ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ನಂಗೆ ಯೂಟ್ಯೂಬ್ ಚಾನಲಲ್ಲಿ ದೀಪಿಕಾ ದೀಪು ಅನ್ನೋರು ಕಮೆಂಟ್ ಹಾಕಿದ್ರು, ಮ್ಯಾಮ್ ನೀವು ಮನೇಲಿ ಯಾವ ಲ್ಯಾಂಗ್ವೇಜ್ ಮಾತಾಡ್ತೀರ ಅಂತ. ನಾವು ಮನೇಲಿ ಮಲಯಾಳಂ ಮಾತಾಡ್ತೀವಿ. ಥ್ಯಾಂಕ್ ಯು ಫಾರ್ ದಿಸ್ ಕ್ವಶನ್. ಶ್ರೇಯಾಂಶ್ ನೋಡಿ ಇಲ್ಲಿ ಏನು ಮಾಡ್ತೀರ ಶ್ರೇಯಾಂಶ್? ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೂ. ಹೇಳಿದ್ರೆ ಮಾತ್ರ, ಇಲ್ಲಾಂದರೆ ಆಫ್ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಹೇಳಿ. ಅವ್ನು ಬರೀ ಹೇಳೋದಿಲ್ಲ, ಆಯಿತಾ? ನಾನು ಇದೆಲ್ಲ ಆಫ್ ಮಾಡ್ತೀನಿಲ್ಲ, ಅವಾಗ ಬಂದು ಹೇಳ್ತಾನೆ. ಹೇಳಿ ಗುಡ್ ಮಾರ್ನಿಂಗ್ ಹೇಳಿ. ಇಲ್ಲಿ ಬಂದು ಹೇಳಿ ಬೇಗ, ಫಾಸ್ಟ್. ನಾನು ಕಟ್ ಮಾಡ್ತಾಯಿದ್ದೀನಿ ವೀಡಿಯೋ. ಕಟ್ ಮಾಡಿ ಅಂತೆ. ಇವತ್ತಿನ ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಹಾಗೆ ಸಾಂಬಾರು ನಾನು ತೊಗೊಂಡಿದ್ದೀನಿ. ಪ್ರಮೋದ್ ಅವರು ನೀರು ದೋಸೆ ಹಾಗೆ ಇದು ಕುಂಬಳಕಾಯಿಗೆ ತೆಂಗಿನಕಾಯಿ ಜೀರಿಗೆ ಮೆಣಸಿನ್ಕಾಯಿ ಹಾಕಿ ರುಬ್ಬಿ ಮಾಡಿರೋದು ಸಾರು ಪ್ರಮೋದ್ ಅವ್ರು ತಗೊಂಡಿದ್ದಾರೆ. ಇಲ್ಲಿ ನೋಡಿ ಶ್ರೇಯಾನ್, ಅದು ನಿಮ್ಮದು ಸರಿ ಇಲ್ಲ ತೋನು. இப்போ വരുന്നങ്ങനെ ಇಲ್ಲ, ನಾಷ್ಟ ಎಲ್ಲ ಹಾಕಿಟ್ಟು പിന്നെ പോയാൽ മതി. അവൻ നോക്കി അവൻ കടയ്ക്ക് വരാന്ന് പോയിട്ട് വരാമാ. ചിരിച്ചിട്ട് പറ, ಇಲ್ಲ ಎಲ್ಲರೂ ಕಮೆಂಟ್ ಇಡು. ಬಾಯ್ ಬಾಯ್. പിന്നെ ಶ್ರೇಯಾನ್ ಅಚ್ಚನ ಅಂಗಡಿಗೆ ಹೋಗ್ಬೇಕಂತ ಹಠ ಮಾಡ್ತಾ ಇರೋದು ನೋಡಿ ಇಲ್ಲಿ. ನಾನು ಹೋಯ್ತು ವರಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇದು ರಜಾನ ಇವತ್ತು? ರಜಾ. ಮಾರ್ಕೆಟ್ ಹೋಗ್ಬೇಕಾ? ಓಕೆ ಬಾಯ್ ಬಾಯ್. ಇವಾಗ ಸುಜಾಮ್ಮ ಮನೆಗೆ ನೆನ್ನೆ ನಾವು ಎಂದಕ್ಕಾಗ ಅದು ನೆನ್ನೆದು ವಿಡಿಯೋಲ್ಲ ಹಾಕಿದ್ನಲ್ಲ, ಅದನ್ನ ತಂದು ಕೊಟ್ಟೆ. ಖುಷಿ ಆಯ್ತಾ? ಅಮ್ಮಂಗೆ ಇಷ್ಟನಾ? ಇದು ಅಮ್ಮನ ಮನೇಲಿ ಬ್ರೇಕ್ಫಾಸ್ಟು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ. ಹೋಗ್ಬರ್ತೀನಿ, ಬಾಯ್. ಇವಾಗ ನಾನು ಪ್ರಮೋದ್ ಅವರು ಹೊರಟ್ವಿ. ಅಚ್ಚನ ಬ್ರೇಕ್ಫಾಸ್ಟ್ ಇದೆ, ಅದು ಕೊಟ್ಟೋಗ್ಬೇಕು. ನಮ್ಮ ಸುಜಾಮ ಯಾಕೆ ಗೊತ್ತಾ ಮೆಲ್ಲ ಮಾತಾಡಿದ್ದು, ಅಲ್ಲಿ ಬಾಲು ಅಚ್ಚಂದು ಕ್ಲೈಂಟ್ ಬಂದಿದ್ರ, ಅದಕ್ಕೆ ಮೆಲ್ಲ ಮಾತಾಡ್ತಾ ಇದ್ದಾರೆ. ನನಗಂತೂ ನಗುನೇ ನಗು. ಅಮ್ಮನೂ ಈ ವಿಡಿಯೋ ನೋಡಿದಾಗ ಅವ್ರಿಗೂ ನಗು ಬರ್ತಾ ಇರುತ್ತೆ. ಓಕೆ, ಇವಾಗ ಅಚ್ಚನಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಹೊರಡೋಣ. ಅಚ್ಚನ ಅಂಗಡಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ನಾನು ಕಡಲೆ ಮಿಠಾಯಿ 2 ತಗೊಂಡು ಹೋಗ್ತಿದ್ದೀನಿ. ಒಂದು ಅಜಿತ ಮ್ಯಾಮಿಗೆ, ಒಂದು ನನಗೆ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಪ್ರಮೋದವ್ರು ಕೇಳ್ತಿದ್ದಾರೆ ವೀಡಿಯೋ ಮಾಡೋಕ್ಕೋಸ್ಕರ ಬ್ಯಾಗ್ ಒಳಗೆ ಇಟ್ಟಿದ್ದ ತೆಗ್ದ ಅಂತ. ಮತ್ತು ತೋರಿಸ್ಬಾರ್ದಾ ನಾನು 2 ತೊಗೊಂಡಿದ್ದೀನಿ ಅಂತ. ಇವಾಗ ರಜಿತ ಮ್ಯಾಮಿಗೆ ಅಂತ ತೊಗೊಂಡಿದ್ದೀನಿ. ಬಸ್ಸಲ್ಲಿ ಹೋಗ್ತಾಯಿದ್ದು ಖಾಲಿ ಆಗುತ್ತಾ ಅಂತ ಗೊತ್ತಿಲ್ಲ. ನಂಗೆ ತಿನ್ನಬೇಕು ಅಂದ್ಬಿಟ್ರೆ 2 ತಿಂದು ಖಾಲಿ ಮಾಡಿಬಿಡ್ತೀನಿ. ಎಂದಾಗಲೇ ಮಿಂಟು. ಓಕೆ ಬಾಯ್ಸ್ ಬಾಯ್. ಓಕೆ ಬಾಯ್ಸ್ ಬಾಯಾ? ಗರ್ಲ್ಸಿಗೇನು ಬಾಯ್ ಇಲ್ವಾ? ಪರ. ಓಕೆ, ಈಗ ಆಟೋ ಸಿಗುತ್ತಾ ನೋಡೋಣ. ಸಿಕ್ಕಿದ ತಕ್ಷಣ ಪಟ ಪಟ ಮಳಕೇರಿ ತಲುಪದೆ. ಮೇಕೇರಿ ತಲುಪಿದ್ದಂಗೆ ಪ್ರಮೋದ್ ಅವ್ರ ಫ್ರೆಂಡ್ ಸಿಕ್ಕಿದ್ರು. ಅವ್ರು ಪ್ರಮೋದ್ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋದರು. ಅದಾಗಿ ½ ಆನ್ ಅವರ್ ಆದಮೇಲೆ ನಮ್ಮ ಪರಿಚಯ ಇರೋರೇ ಒಬ್ಬರು ನನಗೆ ಸ್ಟ್ಯಾಂಡ್ ತನಕ ಡ್ರಾಪ್ ಕೊಟ್ಟರು. ಓಕೆ, ಇವತ್ತು ಸಹ ಗೌರ್ಮೆಂಟ್ ಬಸ್ ಇಲ್ಲ, ಹಾಗಾಗಿ ಪ್ರೈವೇಟಲ್ಲಿ ಹೋಗೋಣ ಅಂತ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಗೈಸ್, ಈಗಷ್ಟೇ ವಿರಾಜಪೇಟೆ ತಲುಪಿದೆ, ಕ್ಲಾಕ್ ಟವರ್. ಹಾಗೆ ನಾನು ಬಂದಿದ್ದ ಬಸ್ಸು ಯಾವುದಪ್ಪ, ಶ್ರೀ ಮಾಂದತ್ತವ್ವ ಅಂತ. ಯಾಕಂದರೆ ಪ್ರಮೋದ್ ಅವ್ರು ಯಾವಾಗಲೂ ಕೇಳ್ತಾ ಇರ್ತಾರೆ, ಬಸ್ಸಲ್ಲಿ ಬರ್ತೀನಿ, ನಿನಗೆ ಬಸ್ ಹೆಸರೇ ಗೊತ್ತಿಲ್ವಲ್ಲ ಅಂತ. ಹಾಗಾಗಿ ಪ್ರಮೋದ್ ಅವರೇ ಬಸ್ ಹೆಸರೇ ಹೇಳಿದ್ದೀನಿ. ಇವಾಗಷ್ಟೇ ಇನ್ಸ್ಟಿಟ್ಯೂಟ್ ರೀಚ್ ಆದೆ. ಲಿಫ್ಟ್ ಆನಲ್ಲಿದೆ. ನನಗೆ ಹೋಗೋಕ್ಕೆ ಭಯ, ಯಾಕಂದರೆ ನೆನ್ನೆ ಮಿತ್ತನ್ನು ಒಳಗೆ ಹೋಗಿ 1.5 ಅಲ್ಲ ½ ಆನ್ ಅವರ್ ಏನೋ ಅದರೊಳಗೆ ಇದ್ದ ಅಂತೆ. ಫುಲ್ಲು ಸ್ವೆಟ್ಟಾಗಿದೆ. ಕರೆದ್ರೂ ಯಾರಿಗೂ ಕೇಳಿಸಿಲ್ಲ, ಹಾಗೆ ಹೇಗೆ ಅಂತ ಹೇಳಿ ಎದುರಿಸ್ಬಿಟ್ಟ. ಹಾಗಾಗಿ ನಾನು ಲಿಫ್ಟ್ ಹತ್ತಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಬನ್ನಿ ಕ್ಲಾಸಿಗೆ ಹೋಗೋಣ. ಓಕೆ, ಇವಾಗ ಬ್ರೇಕ್ ಟೈಮಿಗೆ ನಾವು ಕೆಫೆಗೆ ಬಂದಿದ್ದೀವಿ. ಅಜಿತಾ ಮ್ಯಾಮು ಟೀ ಮತ್ತು ಪಾಯಂಪುರಿ ತೊಗೊಂಡಿದ್ದಾರೆ. ನಾನು ಲೈಮ್ ತೊಗೊಂಡಿದ್ದೀನಿ. ಇನ್ನು ಕುಡ್ದು ಕ್ಲಾಸ್ ಅಟೆಂಡ್ ಆಗಬೇಕು. ಓಕೆ, ಅಜಿತಾ ಮ್ಯಾಮಿಂದ ಇವತ್ತು ಲಾಸ್ಟ್ ವರ್ಕಿಂಗ್ ಡೇ. ಹೇಗನ್ನಿಸ್ತಿದೆ?
എന്ത് തോന്നുന്നുണ്ട് ಲಾಸ್ಟ್ ವರ್ಕಿಂಗ್ ಡೇ ಅಲ್ಲ? ಅವ್ರಿಗೆ ತುಂಬ ಬೇಜಾರಾಗ್ತಿದೆ ಅಂತೆ. ಇನ್ನು ನಾಳೆ ಒಂದು ನಮ್ಮದು ಇನ್ಸ್ಟಿಟ್ಯೂಟಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಅದೊಂದು ಅಟೆಂಡ್ ಮಾಡಿ ಇನ್ನು ನಾಳೆ ಈವ್ನಿಂಗ್ ಹಂಗೆ ಅವರು ಹೊರಡ್ತಾರೆ. ಓಕೆ, ಐ ಮಿಸ್ ಯು ಅಜಿತಾ ಮ್ಯಾಮ್, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂತ ಹೇಳ್ತಾ, ಇನ್ನು ಅವ್ರ ಮದುವೆಗೆಲ್ಲ ಹೋಗ್ತೀನಿ ಆಯಿತಾ. ಅವ್ರ ಮದುವೆದೆಲ್ಲ ಬ್ಲಾಗ್ ಮಾಡ್ತೀನಿ, ಹುಡ್ಗನ ತೋರಿಸ್ತೀನಿ. ನಾನು ಅದಕ್ಕೆ ಇಷ್ಟು ದಿನ ನಿಮಗೆ ಹುಡ್ಗನ ತೋರಿಸಿಲ್ಲ, ಸರ್ಪ್ರೈಸಿಂಗ್ ಆಗಿ ಇಟ್ಟಿದ್ದೀನಿ. ಅವ್ರ ಮದುವೆ ದಿವಸನೇ ಅವ್ರ ಹುಡ್ಗನೂ ತೋರಿಸ್ತೀನಿ, ಅವ್ರು ಹೇಗೆ ರೆಡಿ ಆಗ್ತಾರೆ ಅಂತಲೂ ತೋರಿಸ್ತೀನಿ, ಮದುವೆಲಿ ಏನೇನು ಸ್ಪೆಷಲ್ ಇರುತ್ತೆ ಅಂತಲೂ ತೋರಿಸ್ತೀನಿ. ಓಕೆ, ಫಸ್ಟ್ ಇವಾಗ ಇದನ್ನ ಮುಗಿಸ್ಕೊಂಡು ಕ್ಲಾಸ್ ಅಟೆಂಡ್ ಆಗಕ್ಕೆ ಹೋಗೋಣ. ಓಕೆ, ನಗಾಡಿ ಸ್ಮೈಲ್. ಅವ್ರು ಅಷ್ಟು ಬೇಗ ದುಃಖ ಆಗಿಬಿಟ್ರು. ಇವಾಗ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಹೊಸದಾಗಿ ಒಂದು ಕೋರ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಅದೇನಂದರೆ ಡಿಪ್ಲೊಮೊ ಇನ್ ಫ್ಯಾಷನ್ ಡಿಸೈನಿಂಗ್. ನಾನು ಹಿಂದೆ ಕಾಣ್ತಾ ಇದೆಯಾ? ಓಕೆ ಗೈಸ್, ಹಾಯ್, ಹಲೋ, ಹಾಯ್. ಹೆಂಗನ್ಸ್ತಿದೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಫ್ಯಾಷನ್ ಡಿಸೈನಿಂಗ್ ಸ್ಟಾರ್ಟ್ ಮಾಡ್ತಾ ಇರೋದು? ಜೋರಾಗಿ ಹೇಳಬೇಕು. ಇದು ಕೊಡಗಿನಲ್ಲಿ ಸ್ಟಾರ್ಟ್ ಆಗಿರೋದು ಫ್ಯಾಷನ್ ಡಿಸೈನಿಂಗ್, ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್. ಸೊ ಇದು ಮುಂದಿನ ಯುವಕರಿಗೆ ಹಾಗೂ ಯುವತಿಯರಿಗೆ ಒಳ್ಳೆಯ ಫ್ಯೂಚರ್ ಇದೆ. ಇದರಿಂದ ಅವರಿಗೆ ಸ್ಪೆಷಲಿ ಬಾಯ್ಸ್ಗೆ ಕೂಡ ಇದು ಚೂಸ್ ಮಾಡ್ಬೋದು ಈ ಕೋರ್ಸ್. ಇದಕ್ಕಾಗಿ ಅವರು ಹೊರಗಡೆ ಹೋಗೋ ಚಾನ್ಸಸ್ ಬೇಡ, ಅವರಿಗೆ ಹೊರಗಡೆ ಹೋಗೋದು ಬೇಡ. ನಮ್ಮ ವಿರಾಜಪೇಟೆಲ್ಲೇ ಇದೆ, ಕಾಲು ಕೆಳಗಡೆನೇ ಇದೆ. ಓಕೆ, ಎಲ್ಲರೂ ಬಂದು ಇಲ್ಲಿಗೆ ಜಾಯಿನ್. ಓಕೆ, ಇದು ಬಂದು ನಮ್ಮ ವಿರಾಜಪೇಟೆ ಶಾನ್ಬಾಗ್ ಸೆಂಟರ್, ಥರ್ಡ್ ಫ್ಲೋರ್ ಅಲ್ಲಿ ಒಂದು. ಎಲ್ಲರೂ ಬಂದು ಜಾಯಿನ್ ಆಗಿ ಇಲ್ಲಿರೋ ಬೆನಿಫಿಟ್ಸ್ನ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ, ವೆಲ್ಕಮ್ ಟು ಆಶೀರ್ವಾದ್ ವಿರಾಜಪೇಟ್. ನಾನು ಅಜಿತಾ ಮ್ಯಾಮ್ ಏನು ತಿಂತಿದ್ದೀವಿ ನೋಡಿ, ಇದೊಂದು ಫನ್ ಫ್ಲಿಪ್ಸ್, ಆಮೇಲೆ ಕರಾಕರೆ, 2 ಯಮ್ಮಿ ಕರಾಕರೆ, ಹಾಗೆ ಬಿಂಗೋ, ಹ್ಯಾಶ್ಟ್ಯಾಗ್, ಇದನ್ನೆಷ್ಟು 3 ಹಿಡ್ಕೊಂಡು ತಿಂತಾ ಇದ್ದೀವಿ. ಫುಲ್ ನಮಗೆ ಸ್ನ್ಯಾಕ್ಸ್ ಇವತ್ತು ಬ್ರೇಕ್ ಟೈಮಿಗೆ. ಅಜಿತಾ ಮಮ್ಮಿಗೆ ಯಾವ್ದು ಇಷ್ಟ ಆಯ್ತು ಇದು 3ರಲ್ಲಿ? ನನಗೂ ಅದೇ ಇಷ್ಟ ಆಗಿದ್ದು. ಇದೆಲ್ಲ ಏನು ಅಷ್ಟೇನು ಚೆನ್ನಾಗಿಲ್ಲ. ಇದು ಓಕೆ, ಇದು ನನಗಿಷ್ಟ ಆಗಿಲ್ಲ, ಇದು ಚೆನ್ನಾಗಿದೆ. ಆದರೆ ಇದು ರೇಟ್ ಎಷ್ಟಿದೆಪ್ಪ ಇದೊಂದು? ಇದು ಎತ್ತರ ರುಪೀಸ್ ಇದೇನೆ. ಇದು ಬಂದು 30 ರುಪೀಸ್. ಇದು 30 ರುಪೀಸ್. ಓಕೆ, ಇದು 30 ರುಪೀಸ್. ಫ್ರಂಟಲ್ಲಿ ಎಂಡಾನೆ ಇದು 20. ನೋಡಿ, ಕಮ್ಮಿ ಇರೋದೇ ಟೇಸ್ಟ್ ಜಾಸ್ತಿ. ಲಂಚ್ ಬ್ರೇಕಿಗೆ ಕರೆಕ್ಟ್ 1 o'clock ಹಂಗೆ ಇವತ್ತು ಊಟಕ್ಕೆ ಹೋದ್ವಿ. ಅಜಿತಾ ಮ್ಯಾಮಿಂದೇ ಬಾಕ್ಸ್ ತೊಗೊಂಡು ಬಂದಿದ್ರು, ಅದರಲ್ಲೇ ನಾವಿಬ್ಬರು ಶೇರ್ ಮಾಡ್ಕೊಂಡ್ವಿ. ಈ ಥರ ಶೇರ್ ಮಾಡಿ ತಿನ್ಬೇಕಾದ್ರೆ ನನಗಂತೂ ನನ್ನ ಚೈಲ್ಡ್ಹುಡ್ ಡೇಸೇ ನೆನಪಾಗುತ್ತೆ. ಯಾಕಂದರೆ ನಾವು ಪ್ರೈಮರಿಯಲ್ಲೆಲ್ಲ ಹೀಗೇ ಶೇರ್ ಮಾಡ್ಕೊಂಡು ತಿಂತಾಯಿದ್ವಿ. ಈಗಷ್ಟೇ ಊಟ ಮುಗೀತು. ಸಾರಂತೂ ತುಂಬ ಸಿಕ್ಕಾಪಟ್ಟೆ ಖಾರ ಆಯಿತು, ಮತ್ತು ನಾವು ಸ್ನ್ಯಾಕ್ಸ್ ತಿಂದ ಖಾರ ಆಯಿತಾ, ಅದಕ್ಕೆ ನಾವಿಬ್ಬರು ನೀರು ತಂದಿಲ್ಲ. ಹಾಗಾಗಿ ನೀರು ಕುಡ್ಕೊಂಡು ಬರೋಣ ಅಂತ ಇವಾಗ ಕೆಳಗೆ ಹೋಗ್ತಿದ್ವಿ. ನಾನು ಅವಾಗಲೇ ಹೇಳ್ದೆ ಲಿಫ್ಟಾಗಿ ಹೋಗಲ್ಲ ಅಂತ. ಇವು ಅಜಿತಾ ಮ್ಯಾಮ್ ಇದ್ದಾರಲ್ಲ, ಸಿಗಾಕೊಂಡ್ರೆ ಇಬ್ಬರು ಒಟ್ಟಿಗೆ ಸಿಗಾಕೊಂತೀವಿ ಅಂತ ಹೋಗ್ತಾ ಇದ್ದೀವಿ. ಮತ್ತು ಇನ್ನೊಂದೇನೆಂದರೆ, ನನಗೆ ದೀಪು ಅನ್ನೋರು ಕಮೆಂಟ್ ಮಾಡಿದರೆ ಅಜಿತಾ ಮ್ಯಾಮ್ನ ಮನೆಗೆ ಕರ್ಕೊಂಡೋಗಿ ಇವಾಗ ಲಾಸ್ಟ್ ಅಂತ ಹೇಳಿದರೆ, ಅವ್ರಿಗೆ ನಾನು ಫಸ್ಟಿಂದನೂ ಕರಿತಿದ್ದೀನಿ ಬನ್ನಿ ಮನೆಗೆ ಹೋಗೋಣ ಅಂತ. ನಮ್ಮಮ್ಮ ಬೈತಾರೆ, ನಮ್ಮಪ್ಪ ಬೈತಾರೆ ಅಂತ ಕಥೆಯೆಲ್ಲ ಹೇಳ್ತಾ ಇದ್ದಾರೆ. ಇವಾಗ ಕರ್ತಿದ್ದೀನಿ, ಇನ್ನು ಚಾನೆಲ್ ನೋಡ್ತೀನಿ, ಟ್ರೈ ಮಾಡ್ತೀನಿ, ಬರ್ತೀನಿ ಅಂತ ಹೇಳಿದ್ದಾರೆ. ಬರ್ತೀರಾ? ಬಂದಿಲ್ಲ ಅಂದರೆ ಈಗ ಹೋಗಿ ನೀರು ತಗೊಂಡ್ಬಿಡೋಣ ಫಸ್ಟ್. ಓಕೆ, ಬಾಯ್ ಹೇಳು. ಅವ್ರು ನಾಳೆ ಹೋಗ್ತಾ ಇದ್ದಾರೆ. ಅಜಿತಾ ಮ್ಯಾಮ್ ಕೇಳ್ತಿದ್ರೆ ತುಂಬಾ ಕೋಲ್ಡ್ ಇದೆ ಆಯಿತಾ. ನಾನು ಹೇಳ್ದೆ ಇದನ್ನ ಕುಡಿದ್ರೆ ನಮ್ಮ ಹಲ್ಲು ಏನಾಗಬೇಡ ಅಂತ, ಅದಕ್ಕೆ ಇದು ಬಿಸಿ ಮಾಡಿಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಎಲ್ಲರ ಹತ್ರನೂ.
ಸರ್ ಕ್ಲಾಸ್ ತಗೊಂಡಿದ್ರು, ಹಾಗೆ ಸ್ವಲ್ಪ ವರ್ಕ್ ಕೊಟ್ಟು ನಮಗೆ 5 ಮಿನಿಟ್ಸ್ ಬ್ರೇಕ್ ಅಂತ ಹೇಳಿಬಿಟ್ಟು ಹೋಗಿದ್ರಾ. ಆವಾಗ ನಾನು ಅಜ್ಜಿದ ಮಮ್ಮಿಗೆ ಕರೆದು ಬೇಗ ಕ್ಯಾಪ್ಚರ್ ಮಾಡ್ಕೊಂಬಿಡಿ, ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿಸ್ತಿದ್ದೆ. ಆವಾಗ ಸ್ವಲ್ಪ ಅಜ್ಜಿದ ಮ್ಯಾಮ್ ಡೈಲಾಗ್ಸ್ ಎಲ್ಲ ಹೊಡೆದಿದ್ದಾರೆ, ಅದೇನಂತ ನೀವೇ ಕೇಳಿ. ഗൈസ് ദിവ്യ പഠിക്കുകയാണ്. ദിവ്യ സിൻസിയർ സ്റ്റുഡൻ്റ് ആണ്. എന്തൊക്കെയോ എടുത്ത് പഠിക്കുകയാണ്. പട്ടപ്പെട്ടതേ പറയുള്ളൂ. ನಾನು ಮಡಿಕೇರಿ ರೀಚ್ ಆದೆ. ಇವಾಗ ಶಾಪಿಗೆ ಹೋಗ್ತಾ ಇದ್ದೀವಿ ಬಟ್ಟೆ ಪರ್ಚೇಸ್ ಮಾಡಲಿಕ್ಕೆ. ಗೈಸ್, ನಾನು ಲಾಸ್ಟ್ ವಿಡಿಯೋದಲ್ಲೇ ನಾನು ತೋರಿಸಿದ್ದೀನಿ ಶ್ರೇಯಾಂಶಿಗೆ ಎಲ್ಲಿ ನಾವು ಬಟ್ಟೆ ಪರ್ಚೇಸ್ ಮಾಡೋದು ಅಂತ. ಅದೇ ಬೇಬಿ ಶಾಪಲ್ಲಿ ನಾವು ಇವಾಗ ಇದ್ದೀವಿ. ಅಲ್ಲಿ ಮಕ್ಳಿಗೆ ಬೇಕಾಗಿದ್ದ ಎಲ್ಲ ಐಟಮ್ಸು ಸಿಗುತ್ತೆ. ಹಾಗೆ ಇಲ್ಲಿ ಡ್ರೆಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಅವ್ರ ಹತ್ರ ಪ್ರೆಸೆಂಟ್ ಇರೋ ಟ್ರೆಂಡಿಂಗ್ ಡ್ರೆಸ್ನ ತೋರಿಸಿ ಅಂತ ಹೇಳಿದ್ವಿ. ಅದಕ್ಕೆ ಅವ್ರು ತುಂಬ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ರು. ನಮಗೆ ಎಲ್ಲ ಇಷ್ಟ ಆಯಿತು, ಬಟ್ ಶ್ರೇಯಾಂಶಿಗೆ ಅದು ಚೆನ್ನಾಗಿ ಕಾಣಬೇಕಲ್ಲ, ಮತ್ತು ಅಮ್ಮನಿಗೆ ಸ್ಯಾಟಿಸ್ಫೈ ಆಗಬೇಕು, ನಾವು ತರೋ ಡ್ರೆಸ್ ಎಲ್ಲರಿಗೂ ಇಷ್ಟ ಆಗಬೇಕು. ಹಾಗಾಗಿ ಚೂಸ್ ಮಾಡಿ ಫೈನಲಿ ಒಂದು ಡ್ರೆಸ್ ತಗೊಂಡ್ವಿ. ಹಾಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಳ್ಬೇಕಾಗಿತ್ತು. ಹಾಗಾಗಿ ಮಾರ್ಕೆಟಿಗೆ ಬಂದ್ವಿ, ವೆಜಿಟೇಬಲ್ ಪರ್ಚೇಸ್ ಮಾಡಿದ್ವಿ. ಮತ್ತು ಜಿನ್ಸಿ ಐಟಮ್ಸು ಬೇಕಾಗಿತ್ತು, ಅದನ್ನೂ ತಗೊಂಡು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.